ಟೈಮು ಇವಾಗ ಎಷ್ಟಿರ್ಬಹುದು ಹೇಳಿ? 11:15 ರಾತ್ರಿ. ಫುಲ್ ಕತ್ಲೆ ಆಗಿದೆ ಹೊರಗಡೆ. ನಾನು ಮನು ಇವಾಗ ವಾಕಿಂಗ್ ಮುಗಿಸ್ಕೊಂಡು ಒಳಗಡೆ ಬರ್ತಾ ಇದೀವಿ. ನಮ್ ಜೊತೆ ಸಾಹೇಬ್ರು ವಾಕಿಂಗ್ ಮುಗಿಸ್ಕೊಂಡು ಬಂದವ್ರೆ. 11:15 12 ಗಂಟೆ ಆದ್ರೂ ನಿದ್ದೆ ಬಂದಿಲ್ಲ ಅವರಿಗೆ. ಮನು ಬಾಯಿ ಮನು ತೆಕ್ಕೊಡು. ಟೆಡ್ಡಿ ಅಂತೆ. ಟೆಡ್ಡಿಗೆ ಹತ್ಬಿಟ್ಟಮ್ಮ ಟೆಡ್ಡಿ ಅಂತ. ತಗೊಂಡ್ರಂತೆ. ಇವತ್ತು ವಿರಾಜ್ ಮನೇಲಿ ಏನೋ ಒಂದು ಚಿಕ್ಕದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಆಂಟಿ ವೆರೈಟಿ ತಿಂಡಿಗಳು ಮಾಡಿದ್ರು. ಆ ತಿಂಡಿಗಳನ್ನ ಕೊಟ್ಟಿದ್ದಾರೆ ಸಂಜೆ. ಸೊ ಅದನ್ನ ನಾನು ಮನು ತಿಂತಾ ಇದ್ವಿ. ಏನೇನೆಲ್ಲ ಕೊಟ್ಟಿದ್ರಂದ್ರೆ ವಡೆ, ಚಿಕ್ಕಿನುಂಡೆ, ಕಜ್ಜಾಯ. ಜಿಯಾ ಕುಡಿತೀಯಮ್ಮ? ಏನೇನೋ ಒಂದು 5-6 ಥರ ವೆರೈಟೀಸ್ ಕೊಟ್ಟಿದ್ರು. ಎಲ್ಲ ಚೆನ್ನಾಗಿದೆ. ಸೊ ತಿಂತಾ ಇದ್ವಿ ನಾನು ಮನು. ಇವಾಗ ಒಂದು ಸ್ವಲ್ಪ ಹೊತ್ತು ಇವನ ಜೊತೆ ಆಟ ಆಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ಮಲ್ಕೊಳ್ಳೋದೆ. ತೊಳಮ್ಮ, ಅಲ್ಲಿ ಕೂರ್ಸಮ್ಮ. ಅಲ್ಲಿ ಇಲ್ಲಿ ಈ ಪಕ್ಕ ಇಲ್ಲಿ ಈ ಪಕ್ಕ ಇಲ್ಲಿ ಈ ಪಕ್ಕ. ಪೆಟ್ಟು ಈ ಕಡೆ ಪೆಟ್ಟು. ಅಷ್ಟೇ. ಒಂದಿನ ಫ್ರಿಡ್ಜ್ ಮೇಲೆ ಇರೋ ಮ್ಯಾಗ್ನೆಟ್ ಎಲ್ಲ ಕಿತ್ಕೊಂಡು ಆಡ್ಕೊಂಡು ನಿಂತ್ಕೊಂತಾನೆ. ಅವ್ನು ಬಂದಾಗೆಲ್ಲ ಇದೇ ಆಟ. ಇಲ್ಲಿದ್ದಾಳಲ್ಲ ಇವಳು ಹೆಸರು ಪುಷ್ಪ ಅಂತ ಅವನಿಟ್ಟಿರೋದು ಹೆಸರು. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಜಸ್ಟ್ ಪೂಜೆ ಮಾಡಿದ್ದೀನಿ. ಟೈಮ್ ಬಂದು ಇವಾಗ 12 ಗಂಟೆ. ಬೇಗನೆ ಎದ್ದಿದ್ದೀನಿ ಇವತ್ತು. ಅಂತ ಏನ್ ಕೆಲ್ಸನೂ ಮಾಡಿದ ಬಾಕಿಲ್ಲ. ಆಕ್ಚುಲ್ ಆಗಿ ಏನು ಕೆಲ್ಸನೇ ಮಾಡಿಲ್ಲ ಇವತ್ತು ಬೆಳಗ್ಗೆಯಿಂದ. 8-8:15 ಎದ್ದೋಳು ಸುಮ್ಮನೆ ಕೂತ್ಕೊಂಡಿದ್ದೆ ಒಂದ್ ಸ್ವಲ್ಪ ಹೊತ್ತು. ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ರು. ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅದೆಲ್ಲ ಮಾಡಿ ಮಾಲ್ಟ್ ಎಲ್ಲ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಮನು ಎದ್ದು ಬಂದ್ರು. ಇನ್ನು ಅವ್ರು ಎದ್ದು ಬಂದ್ರೆ ನನಗೆ 1 hour ಫುಲ್ ಆಕ್ಯುಪೈಡ್ ಆಗಿ ಹೋಗ್ತೀನಿ. ಯಾಕೆ ಹೇಳಿ? 2-3 ರೌಂಡ್ ಕಾಫಿ ಮಾಡ್ಕೊಡ್ಬೇಕಲ್ಲ. ಈ ಮನೇಲಿ ಸಣ್ಣ ಮಕ್ಳು ಇರ್ತಾರೆ ಗೊತ್ತಾ? ಆ ಸಣ್ಣ ಮಕ್ಳು ಎದ್ದಾಗ 1-1.5 hour ನಾವು ಅವ್ರ ಕಡೆನೇ ಅಟೆನ್ಷನ್ ಕೊಡ್ಬೇಕಲ್ಲ. ಹಂಗೆ ನನಗೆ ಮನು ಎದ್ದು ಬಂದ್ರೆ 1 hour ಅವ್ರಿಗೆ ಅಟೆನ್ಷನ್ ಕೊಡ್ಬೇಕು. ನಾನು ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ. ಸಾಂಗ್ ಆಡ್ಕೊಂಡು ಹಿಂಗ್ ಆಡ್ಕೊಂಡು 11 ಗಂಟೆ ಆಗೇ ಹೋಯ್ತು. 11 ಗಂಟೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ತಿಂಡಿಗೆ ಹೋಗ್ತಾ ಇದೀವಿ ಮೀನ್ಸ್ ಮನೇಲಿ ಮಾಲ್ಟ್ ಕುಡಿಯಕ್ಕೆ ಮಾಡಿ. ಏನು ಸಾಂಬಾರೆಲ್ಲ ಮಾಡೋದಿಲ್ಲ. ಇದೆ ಫಿಶ್ ಕಬಾಬ್ ಮಾಡೋಣ ಇವತ್ತು ಯಾಕೋ ಫಿಶ್ ಕಬಾಬ್ ತಿನ್ಬೇಕು ಅನ್ಸಿದೆ ತುಂಬಾ ದಿನದಿಂದ. ಹಾಗಾಗಿ ಹೆಂಗು ಸಾಂಬಾರ್ ಇದೆಯಲ್ಲ, ತಂದು ಫಿಶ್ ಕಬಾಬ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಅದು ಕರುಮ್ ಅಂತ ಇದೆಯಾ? ಇನ್ನೂ ತಿಂದಿರ್ಲಿಲ್ವಾ ಅದನ್ನ? ಓಕೆ, ತಿಂಡಿ ತರ್ತೀನಿ ನಾನು. ಫಿಶ್ ತಗೊಳಕ್ ಬಂದು ಇಲ್ಲಿ ನಾವು ಬೇಕಿರೋ ಫಿಶ್ ಎದುರಾಗೆ ನಾವು ರೆಗ್ಯುಲರ್ ಆಗಿ ತಗೊಳ್ಳೋ ಫಿಶ್ ಯಾವುದು ಇಲ್ಲ ಇಲ್ಲಿ. ನಾನು ಯಾವಾಗ ಬಂದಾಗಲೂ ಇಲ್ಲಿ ಕ್ರ್ಯಾಬ್ ನೋಡಿದಾಗ ಒಂಥರ ಅನ್ಸುತ್ತೆ. ಬಟ್ ಮಾಡಕ್ಕೆ ಬರೋಲ್ಲ. ಸೀಗಡಿನೂ ಚೆನ್ನಾಗಿದೆ. ಏನಪ್ಪಿ? ಜಾರತ್ತೆ, ಸ್ಕಿಡ್ ಆಗತ್ತಿಲ್ಲಿ. ಚೆನ್ನಾಗಿರತ್ತ ಕಬಾಬ್ಗೆ? ಮುಳ್ಳಿರತ್ತ ಕಬಾಬ್ ಮಾಡೋಕ್ಕೆ ಇದು ಚೆನ್ನಾಗಿದೆ ಅಂತಂದ್ರು. ಈ ಮೀನ ತಗೊಂಡು ಫಸ್ಟು kg 850 ಅಂತೆ. 850. ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟು ಸುತ್ತ ನಾವು ಬಾಂಗಡ ತಗೊಂಡ. ಇದು ಆಲ್ಮೋಸ್ಟ್ 1 kgಗೆ 410 ರೂಪಾಯಿ. ನಾವು ಫಿಶ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅಂಗಡಿಗೆ ಕರ್ಕೊಂಡು ಹೋಗ್ಬೇಕಾಗತ್ತಲ್ಲ ಅಂತ ಸಂಕಟಕ್ಕೆ ನಮ್ಮ ಯಜಮಾನ್ರೇನೆ ನಂದು ಸ್ಟಡ್ಸ್ನ ರೆಡಿ ಮಾಡಿ ಕೊಡ್ತಾವ್ರೆ. ಏನೆಲ್ಲ ಸರ್ಕಸ್ ಮಾಡಿ. ಭಯಂಕರ ಹಾರ್ಡ್ ಇದೆ ಮತ್ತೆ. ಅದನ್ನೇ ನಾನು ಹೇಳಿದ್ದು. ತುಂಬಾ ಫೆವಿಕ್ವಿಕ್. ಇದು ನಾನು ಹಾಕಿರೋದಲ್ಲ. ಫಸ್ಟ್ ಟೈಮ್ ತಗೊಂಡಾಗ ಅವ್ರು ಹಾಕೋರಲ್ಲ ಗಮ್ಮು, ಆ ಗಮ್ಮದು ಬರಲ್ಲ ಅಲ್ಲ. ಅದು ತೆಗೆದ್ರೇನೆ ಸ್ಟೋನ್ ಪರ್ಫೆಕ್ಟ್ ಆಗಿ ಕೂರ್ಸಕ್ಕಾಗೋದು. ಅದು ತೆಗಿಯೋಕ್ಕೋಸ್ಕರ ಚೂರ್ ಆದ್ರೂ ಮೆಲ್ಟ್ ಆಗಬೇಕು. ಇಲ್ಲ ಆಗ್ತಾ ಇದೆಯಲ್ಲ. ಬಂತು. ಥ್ಯಾಂಕ್ ಯು. ಅಯ್ಯೋ, ನಾನು ಓಲೆ ರಿಪೇರಿ ಮಾಡೋರ್ನ ಮನೇಲೇ ಇಟ್ಕೊಂಡು ನಾನು ಊರೆಲ್ಲ ಹೋಗಿ ಹುಡಿಕೊಂಡು ಬರ್ತೀನಿ ಅಂತ ಇದ್ದೆ. ಆಯ್ತು. ಈಗ ಫೆವಿಕ್ವಿಕ್ ಸುಡತ್ತೆ. ಮೆಟಲ್ಲದು ಇನ್ನೂ ಇದೆಯಾ? ಚೂರೇ ಬಂದಿದೆ. ಹೌದಾ? ತೆಗಿ ಹಂಗಾರೆ ಬರತ್ತೆ. ಅಷ್ಟು ಬಂದ್ಮೇಲೆ ಇನ್ನು ಬರಲ್ವಾ? ಈ ಐಡಿಯಾ ನನಗೆ ಗೊತ್ತೇ ಇರಲಿಲ್ಲ. ಡ್ರೈಯರ್ನ ಯೂಸ್ ಮಾಡಿಕೊಂಡು ಅದನ್ನು ಅದು ಎದ್ದು ಹೇಳ್ತಾ ಅದು ತೆಗೆದ್ಬಿಡು. ಅದನ್ನೂ ಹೊಸ್ತಾ ಗಂಟು ಹಾಕ್ತೀನಿ. ಈಗ ಸೆಕೆಂಡ್ ಸ್ಟೋನು ಬಿದ್ದೋಯ್ತು.
ಅವರು ಹೀಟ್ ಕೊಟ್ರಲ್ಲ, ಸೊ ಹಾಗಾಗಿ ಏನಂತ ಎಲ್ಲಾನು ಹೋಲ್ಸ್ ಎಲ್ಲ ಗಂಟು ಹಾಕೋದು ಒಂದೇ ಸರಿ. ಸೊ ಈ ಡ್ರೈಯರ್ ಇಂದ ಇನ್ನೊಂದು ಕೆಲಸ ಆಗ್ಬೇಕು ಮನು, ಬಾತ್ರೂಮ್ ಅಲ್ಲಿ ಆ ಸೋಪ್ ಬಾಕ್ಸ್ ಸ್ಟಿಕ್ಕರ್ ಬಿಚ್ಚಕ್ಕೆ ಆಗ್ತಿಲ್ಲಲ್ಲ, ಅದಕ್ಕೂ ಹಿಂಗೆ ಹೀಟ್ ಕೊಟ್ರೆ ಬರತ್ತಾ ಅಂತ. ಅದೂನು ಹಂಗಾರೆ ಹೀಟರ್ ಅಲ್ಲಿ ತೆಗಿಬೇಕು. ಆಸೆಯಿಂದ ಫಿಶ್ ತಂದೆ ಕಬಾಬ್ ಮಾಡ್ಕೊಂಡು ತಿನ್ಬಿಡ್ಬೇಕು ಅಂತ ತರಕ್ ಹೋಗಿದ್ದೆ 12:30, ಮನೆಗೆ ಬಂದಾಗ 1 ಗಂಟೆ. ಅದು ಮ್ಯಾರಿನೇಟ್ ಮಾಡಿ ಇಟ್ಟು ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಬಿಡ್ಬೇಕಾ. ಮ್ಯಾರಿನೇಷನ್ ಎಲ್ಲ ಮಾಡಿ ಇಟ್ಬಿಟ್ಟು ಬಂದೆ. ಮನು ಏನೋ ಹೇಳ್ಕೊಂಡು ಕೂತ್ಕೊಂಡ್ರು, ಇಬ್ರು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ, 2 ಗಂಟೆ ಆಗೋಯ್ತು. ಇವಾಗ ಟೈಮ್ 4 ಗಂಟೆ, ಆಫೀಸಲ್ಲಿ ಇದ್ದೀನಿ. ನಾನು ಹೆಂಗೋಗಿ ಇವಾಗ ಕಬಾಬ್ ಮಾಡ್ಲಿ? ಇವ್ರು ನೋಡಿದ್ರೆ ಇವಾಗ ನಾನು ಇರಲ್ಲ, ಅಲ್ಲಿಗೆ ಹೋಗ್ತೀನಿ. ಏನಪ್ಪ ನಾನು ಹೇಳಲ್ಲಪ್ಪ, ಏನು ಹೇಳಿಕೆ ಕ್ಯಾಮ್ರಾ ಮುಂದೆ ಹೇಳ್ತೀನಿ, ಅದು ಮಾಡೋಕ್ಕೆ ಆಗೋದಿಲ್ಲ. ನಾನು ಏನೂ ಹೇಳಲ್ಲ. ಮಾಡಾದ್ಮೇಲೆ ಹೇಳ್ತೀಯಾ? ಅದಕ್ಕೆ ಅದು ಗಾದೆ ಇರೋದು, ಮಾಡೋ ಮೊದಲು ಮಾತಾಡಬೇಡ, ಅದೇನೋ ಹೇಳ್ತಾರಲ್ಲ, ಮಾಡೋದನ್ನ ಹೇಳಿದ್ದೀನಿ ಮಾಡು ಅಂತ, ಹಂಗೆ. ಬಟ್ ನೆನ್ನೆ ಹೋಗಿದ್ದು ಏನು ಮಾಡೋಕ್ಕಾಗತ್ತೆ ನಿನಗೆ? ದೇವ್ರ ಮೇಲೆ ಭಾರ ಹಾಕೋದೆ ಚೆನ್ನಾಗಿ ಹೊಡೆದಿದ್ದೆ ಡೈಲಾಗು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಯ್ತೀನಿ ಅಂತ 1/2 ಕಿಲೋಮೀಟ್ರಿಗೆ ಮಳೆ ಬಂತು. ನೀನು ನನ್ನ ಮೇಲೆ ಭಾರ ಹಾಕೋಗ್ಬೇಕಿತ್ತು, ಮಳೆ ಬರ್ತಾ ಇರಲಿಲ್ಲ ಅವಾಗ. ಇವತ್ತು ಮಳೆ ಬರಂಗಿದೆ, ಮಳೆ ಬರಂಗಿದೆಯಲ್ಲಪ್ಪ ಇವಾಗ. ನೆನ್ನೆನೂ ಹಂಗೆ ಇತ್ತು, ಅಲ್ಲಿ ಹೋದ ಒಂದು ಸ್ವಲ್ಪ ಅನೀತು, ಆಮೇಲೆ ಮಳೆ ಬಂದ್ಬಿಡ್ತೈತಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ, ಮಳೆನೇ ಬರಲಿಲ್ಲ. ರೈನ್ ಕೋಟ್ ತೊಗೊಂಡಿದ್ಯಾ? ಇವತ್ತು ನೋಡು, ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ಹೋಗ್ತೀನಲ್ಲ, ಒಟ್ನಲ್ಲಿ ಡಿಸೈಡ್ ಮಾಡ್ಬಿಟ್ಟು ಏನಂತ ಮಾಡಿ ದೇವರು ನೀನು ನೆನಿಲೇಬೇಕು ಅಂತ. ಮೋಸ್ಟ್ಲಿ ಅದೇ ಆಗೋದು. ಇವಾಗ ಹೋಗ್ತೀನಿ, ನಮ್ದೇ ನೆನ್ತೀನಿ. ರೈನ್ ಕೋಟ್ ತೊಗೊಂಡಿದ್ಯಾ? ಓಕೆ. ಹುಷಾ, ಗಾಳಿ ಬೀಸ್ತಾ ಇದೆ, ಬೇಗನೆ ಹೊರಡು ಮೋಡ ನೋಡ್ಕೊಂಡು. ಓಕೆ, ಬಾಯ್. ಬಂದರೆ ಇಲ್ಲಿ ಯಾವ ಕೆಲಸನೂ ನಂದಾಗಿಲ್ಲ. ಅಲ್ಲಿ ಫೈನಲಿ ಅಟ್ಲೀಸ್ಟ್ ಒಂದು ಹೇರ್ ಕಟ್ ಆದರೂ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಫೈನಲಿ ಯಾವ ಕೆಲಸನೂ ಆಗ್ತಾಯಿಲ್ಲ. ಇಲ್ಲಿ ಹೇರ್ ಕಟ್ ಬಂದರೆ ನನಗೆ ಹೇರ್ ಕಟ್ ಮಾಡೋನು ಇಲ್ಲ, ಎಲ್ಲೋ ಹೋಗೋನಂತೆ. ಸೊ 1 ಅವರ್ ಆಗುತ್ತೆ ಅಂತ ನಾವೆಲ್ಲ ಇಲ್ಲ ಒಂದು 5 ನಿಮಿಷ ಕಾಯ್ತೀನಿ ಅಷ್ಟೇ, ಬೇಗ ಬರೋಂಗಿದ್ರೆ ಬಾ ಅಂತ ಹೇಳಿದ್ದೀನಿ. ನೋಡೋಣ ಬರ್ತಾನೇನೋ. ಇದೊಂದು ಜಾಗದಲ್ಲಿ ನೋಡ್ರಿ ಫುಲ್ ಅಂಗಡಿಗಳು ಖಾಲಿ ಇದೆ. ಇದು ಆ್ಯಕ್ಚುಲಿ ಸೆಲ್ಲರ್ನಲ್ಲಿ ಇರೋದಲ್ವಾ, ಅದರಿಂದ. ಸೊ ನೋಡೋಣ, ಹೋಪ್ಫುಲಿ ಬೇಗ ಬಂದರೆ ಒಳ್ಳೇದು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಯಾವ ಕೆಲಸನೂ ಆಗಲಿಲ್ಲ. ಅದು ಏನೋ 3 ದಿವಸದಿಂದ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಯಾವಾಗ ಬಂದ್ವೋ ಆವಾಗ ಕೆಲಸಗಳು ಆಗಲಿಲ್ಲ. ಸೊ ಬಾತ್ರೂಮ್ ಅಲ್ಲಿ ನಾನು ಸೋಪ್ ಬಾಕ್ಸ್ ವಿತ್ ಸ್ಟಿಕ್ಕಿಂಗ್ ಹುಕ್ ಬರುತ್ತಲ್ಲ, ಅದನ್ನ ಹಾಕಿದೆ. ಮಕ್ಳು ಬಂದಿದ್ರಲ್ಲ ವೆಕೇಶನ್ಗೆ, ಆಗ ಆಟ ಆಡ್ಕೊಂಡು ಮುರಿದಾಕ್ಬಿಟ್ಟಿದ್ದಾರೆ. ಇವಾಗ ಸೋಪ್ ಬಾಕ್ಸ್ ನ ಅದಕ್ಕೆ ಹ್ಯಾಂಗ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಬಟ್ ಆ ಸ್ಟಿಕ್ಕರ್ನು ತೆಗಿಯಕ್ ಆಗ್ತಾ ಇಲ್ಲ ನನಗೆ. ಸೊ ಏನೇನೋ ಮಾಡಿ ಟ್ರೈ ಮಾಡಿದ್ದೆ, ಅವತ್ತು ಚಾಕು ತಗೊಂಡು ಎಲ್ಲಾ ಎರ್ದಿದೆ, ಆದ್ರೂ ಬರ್ತಾನೆ ಇಲ್ಲ ಇದು. ಇವತ್ ಮನು ಒಂದು ಐಡಿಯಾ ಕೊಟ್ರಲ್ಲ, ಇಯರಿಂಗ್ ನ ಸರಿ ಮಾಡ್ಬೇಕಂದ್ರೆ ಹೇರ್ ಡ್ರೈಯರ್ ಅಲ್ಲಿ ತಗೊಂಡು ಅದಕ್ಕೆ ಹೀಟ್ ಕೊಟ್ರೆ ಬರತ್ತೆ ಅಂತ. ಸೊ ಅದೇ ಟ್ರಿಕ್ ನ ಇದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಬರತ್ತೆ. ಇಯರಿಂಗ್ ಗಮ್ಮೆ ಬಂದಿದೆ ಅಂದ್ರೆ ಇನ್ನು ಇದು ಬರಲ್ವಾ ಅಂತ ನನ್ನ ಯೋಚನೆ. ನೋಡೋಣ. ಹಬ್ಬ, ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲೇ ತೆಗ್ದಾಕ್ತೆ. ಇದಕ್ಕೆ ಅವತ್ತು ನಾನು ಚಾಕು ತಗೊಂಡು ಸ್ಕ್ರೂ ಡ್ರೈವರ್ ತಗೊಂಡು ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದೆ, ಬಂದಿರಲಿಲ್ಲ. ಸೊ ಹಂಗಾಗಿ ಬಿಟ್ಬಿಟ್ಟಿದೆ ಹಂಗೇನೆ. ಇವತ್ತು ಬಂತು. ಮನು ಅಲ್ಲಿಗೆ ಹೋದ್ರಲ್ಲ, ಸೊ ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಇವಾಗ. ಹಾಗಾಗಿ ಬೇಗ ಆಫೀಸ್ ಕೆಲಸಗಳನ್ನ ಮುಗಿಸ್ಕೋಬಹುದು ಕೂತ್ಕೊಂಡು. ಬೇಗ ಕೆಲಸಗಳು ಮುಗಿಸ್ಕೊಂಡ್ರೆ ಮನು ಬಂದ್ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬಹುದು. ಹೇರ್ ಕಟ್ ಆಯಿತು, ಎಲ್ಲ ಕತ್ತರಿಸ್ಕೊಂಡ್ಮೇಲೆ ಏನೋ ಒಂದು 10 kg ಕೊಟ್ಟು ತಲೆ ಮೇಲೆ ತೆಗ್ದಂಗೆ ಆಯಿತು. ಅಷ್ಟು ಕೂದಲು ಹೋದಂಗೆ. ಹಿಂಗೆ ಶಾರ್ಟ್ ಇದ್ರೇ ಫುಲ್ಲು ಅಂದರೆ ಒಂಥರ ಖುಷಿ ನನಗೆ. ಕೂದಲು ಬೆಳೆದ್ಬಿಟ್ರೆ ಏನೋ ಒಂಥರ ಇಚ್ಚಿನೆಸ್ ಫೀಲಿಂಗ್. ಬಟ್ ಇವಾಗ ಒಂಥರ ಹ್ಯಾಪಿ ಆಗಿದ್ದೀನಿ. ಮನೆಗೆ ಹೋಗಿ ಡ್ಯಾಡಿನ ಮಾತಾಡ್ಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಸೊ ಅಂದರೆ ಈ ಮನೆಗೆ ಹೋಗಿ ಡ್ಯಾಡಿನ ಮಾತಾಡ್ಸ್ಕೊಂಡು ಆಮೇಲೆ ಆ ಕಡೆ ಇರೋ ಮನೆಗೆ ಹೋಗೋಣ ಅಂತ. ಸೊ ಮನೆ ಹತ್ರ ಬಂದೆ. ಕಾರು ಇದೆ, ನನ್ನ ಗಾಡಿ ನೋಡಿ ಸರ್ವಿಸ್ ಮಾಡಿಸಿದ್ಮೇಲೆ ಕವರ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಇದ್ರ ಬಗ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ ಏನ್ ಮಾಡಬೇಕು ಅನ್ನೋದು. ಅದಕ್ಕೆ ಮತ್ತೆ ತಿರ್ಗಾ ಯಾರಿಗಾದ್ರೂ ಅಕಸ್ಮಾತ್ ಸೇಲ್ ಮಾಡ್ತೀನಿ ಅಂದ್ರೂ ತಿರ್ಗಾ ಸರ್ವಿಸ್ ಮಾಡಿ ಕೊಡೋಕ್ಕೆಲ್ಲ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ನೀಟಾಗಿ ಕವರ್ ಹಾಕ್ಬಿಟ್ಟು ಮುಚ್ಚಿದ್ದೀನಿ. ಇದು ನಂದು ದೊಡ್ಡ ಗಾಡಿ, ಇದು ಕವರು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕವರ್. ಇದು ಹಂಗಾಗೋಗಿದೆ, ಧೂಳೆಲ್ಲ ಇಟ್ಟಿ. ಎನಿವೇಸ್ ಈಗ ಹೋಗಿ ಮೇಲೆ ನೋಡ್ಬೇಕು ಡ್ಯಾಡಿ ಇದಾರೋ ಇಲ್ವಾ. ಆಕ್ಚುಲಿ ವಾಕಿಂಗ್ ಹೋಗ್ತಾರೆ ಈ ಟೈಮ್ನಲ್ಲಿ. ನಾನು ಬಂದಿರೋ ಟೈಮು ರಾಂಗ್ ಇದೆ. ಅಕಸ್ಮಾತ್ ಇದ್ರೆ ಮೀಟ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಯಾಕಂದರೆ ಇನ್ನೂ ಸ್ನಾನನೂ ಮಾಡಬೇಕು. 6:45 ಟೈಮು. ಒಂದು ಲೆಟ್ರ್ ಬಂದಿತ್ತು. ಸೊ ಬಂದಿರೋದ್ರಲ್ಲಿ ತಗೊಂಡು ಲೆಟ್ರನ್ನ ಹೋಗೋದು. ಸರಿ, ಹೆಲ್ಮೆಟ್ ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಮಳೆ ಒಂದು ಸ್ವಲ್ಪ ನೀತಿತ್ತು, ನೆಂದೋಗಿದ್ದು ಏನೋ ಗೊತ್ತಿಲ್ಲ ಒಳಗಡೆ.
6:30 ಕ್ರಾಸ್ ಆಯ್ತು ಮನು ಇನ್ನೂ ಬಂದೇ ಇಲ್ಲ. ಹೋಗ್ತಾನೆ ಹೇಳೋಗಿದ್ರು ಪಾಪ ಸುಮಾರು ಕೆಲಸ ಇದೆ ಮಂಜು ಮುಗಿಸ್ಕೊಂಡು ಬರ್ತೀನಿ ಅಂತ. 2-3 ಡೇಸಿಂದನೇ ಟ್ರೈ ಮಾಡ್ತಾ ಇದ್ರು, ಹೋಗೋದಿಕ್ಕೆ ಆಗಿರ್ಲಿಲ್ವಲ್ಲ. ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರ್ತಾರೆ ಅನ್ಸತ್ತೆ. ಎಷ್ಟೊತ್ತಾಗತ್ತೋ ಏನೋ ಲೇಟ್ ಆಗತ್ತೆ ಅಂತ ಹೇಳಿದ್ರು. ಏನು ಬರ್ಬೋದು ಒಂದು 7:30 ಅಷ್ಟೊತ್ತಿಗೆ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ 7:30 8 o'clock ನಮ್ಮ ಡಿನ್ನರ್ ಟೈಮು. ಸೊ ಮಧ್ಯಾಹ್ನ ನಾನು ಫಿಶ್ ಮಾಡಿರ್ಲಿಲ್ಲಲ್ಲ, ಈಗ ಮಾಡಿ ಇಟ್ಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅನ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 1/2 hour ಬ್ರೇಕ್ ತಗೊಂಡು, ಫ್ರೈ ಅಲ್ವಾ ಬೇಗ ಆಗೋಗ್ಬಿಡುತ್ತೆ ಫಿಶ್ ಫ್ರೈ. ಮಧ್ಯಾಹ್ನ ಮ್ಯಾರಿನೇಷನ್ ಮಾಡಿದಳು ಡೈರೆಕ್ಟಾಗಿ ಫ್ರಿಡ್ಜಿಗೆ ಎತ್ತಿಟ್ಬಿಟ್ಟಿದೆ. ಈಗ 1 hour ಮೊದಲು ಹೊರಗಡೆ ತೆಗ್ದಿಟ್ಟೆ, ಅದು ಕೋಲ್ಡ್ ಆರ್ಲಿ ಅಂತ. ಇಲ್ಲ ಅದೇನಾದ್ರು ಕೋಲ್ಡ್ ಇದ್ರೆ ಏನಾಗುತ್ತೆ ಗೊತ್ತಾ, ಎಣ್ಣೆ ಜಾಸ್ತಿ ತಗೋಬಿಡತ್ತೆ. ಆಮೇಲೆ ಫಿಶ್ ಎಣ್ಣೆ ಓಡಿಸ್ಬಿಟ್ಟು ನಾವು ತಿಂದಂಗಾಗತ್ತೆ. ಫಿಶ್ ಫ್ರೈ ಮಾಡಿ ಇಟ್ಬಿಟ್ಟು ಮನು ವೆಯ್ಟ್ ಮಾಡ್ತಾ ಇದ್ನ. ಯಾಕೋ ಅವ್ರು ಬೇಗ ಬರೋ ಸೂಚನೆಗಳೇ ಕಾಣಿಸ್ತಾ ಇಲ್ಲ. ಟೈಮ್ 7:15 ಆಗಕ್ ಬಂತು. ಇನ್ನು ಎಷ್ಟೊತ್ತಾಗತ್ತೋ ಏನೋ. ಫಿಶ್ ಬೇರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತಾ, ರೆಸಿಸ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಹಾಕೊಂಡು ತಿಂತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ ಫಿಶ್ ಕಬಾಬು. ಸೊ ಮನೆಗೆ ಇವಾಗ ಬಂದೆ. ಆಲ್ಮೋಸ್ಟ್ 7:15 ಆಗ್ತಾ ಇದೆ ಟೈಮು. ಇಲ್ಲಿ ನೋಡ್ರಿ ಇವ್ರು ಕಳ್ರು. ನಾನು ಮಾಡಿಟ್ಬಿಟ್ಟು ರೆಸಿಸ್ಟ್ ಮಾಡ್ಕೊಂಡು ಸಾಕಾಯ್ತು. ಯಾಕೋ ಬರೋ ಸೂರ್ಯನೇ ಕಾಣಿಸಿಲ್ಲ, ಅದಕ್ಕೆ ಹಾಕೊಂಡು ಬಾರಿಸ್ ಹಂಗೆ. ಸೊ ಎಲ್ಲ ಹೇಳ್ತಾರಲ್ಲ, ಇಲ್ಲ ಎಲ್ಲೇನು ತಿನ್ನಲ್ಲ ನಾನು ಅಂತೆಲ್ಲ ವಿಡಿಯೋ ಮಾಡಿ ಹೇಳ್ತಾ ಇರ್ತಾರೆ. ಹಂಗೇನು ಇರಲ್ಲ. ಏನಾಗಿರ್ತೈತೆ ಅಂದ್ರೆ, ನಾವು ಜೊತೆನಲ್ಲಿ ತಿನ್ನೋ ಟೈಮ್ಗಿಂತ ಮುಂಚೆ ಒಂದ್ಸರಿ ಡಾಕ್ಟರ್ ಹೇಳ್ತಾರಲ್ಲ, ಊಟಕ್ಕೆ ಮುಂಚೆ ಒಂದು ಮಾತ್ರೆ, ಊಟ ಆದ್ಮೇಲೆ ಒಂದು ಮಾತ್ರೆ ಅಂತ. ಹಂಗೆ ಅವರು ಊಟಕ್ಕೆ ಮುಂಚೆನೂ ತಿಂದಿರ್ತಾರೆ, ಊಟ ಆದ್ಮೇಲೂ ತಿಂದಿರ್ತಾರೆ. ಸೊ ಅದೇ ಇವ್ರದ್ದು ಒಂದು ಹ್ಯಾಬಿಟು. ವಿಡಿಯೋನಲ್ಲಿ ಮಾತ್ರ ಬೇರೆ ಹೇಳ್ತಾ ಇರ್ತಾರೆ ಅಲ್ವಾ. ಎನಿವೇಸ್ ತಗೋ, ನಿಂದು ಲೆಟರ್ ಬಂದಿದೆ ಆಫೀಸಿಂದ, ಎಂಜಾಯ್ ಮಾಡ್ಕೋ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.